ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮಿ ನಿಮ್ಮೆಲ್ಲರಿಗೂ ಸಕಲೈಶ್ವರ್ಯನ ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹಬ್ಬ ಅಂತ ಒಂದು ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಚೆನ್ನಾಗಿ ಅದೊಂದು ಹಬ್ಬದ ಫೀಲ್ ಕೊಡ್ತಾ ಇದೆ. ನಿನ್ನೆ ರಾತ್ರಿನೇ ದೇವ್ರಿಗೆ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡ್ ಬಿಟ್ಟಿದ್ದೆ. ನನ್ನ ಫ್ರೆಂಡ್ ಇದ್ಲು ಎದುರುಗಡೆ ಮನೆ, ಸೊ ಅವಳಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಇಬ್ರು ಸೇರ್ಕೊಂಡು ಸ್ಯಾರಿ ಹಾಕೊಂಡ್ ಬಿಟ್ವಿ. ಅಂಡ್ ಬೆಳಗ್ಗೆ ಎದ್ದು ಕಳಶ ಇಟ್ಕೊಂಡು ಬೇರೆ ಎಲ್ಲಾ ಪೂಜೆನ ಮುಗಿಸ್ಕೊಂಡೆ. ರಥಕತೆ ಮತ್ತೆ ಸಹಸ್ರನಾಮ ಎಲ್ಲ ಕುಂಕುಮಾರ್ಚನೆ ಮಾಡ್ಕೊಂಡು ಹೊರಗಡೆ ರಂಗೋಲಿ ಎಲ್ಲ ಹಾಕಿದೆ. ತುಂಬಾ ಟೈಮ್ ತಗೊಂಡು ಕಲರ್ ಎಲ್ಲ ಹಾಕಿ ರಂಗೋಲಿ ಹಾಕ್ದೆ. ಒಂದೇ ಸತಿ ಆನ ಹೋಗಿ ರಾಪ್ ಅಂತ ಹಿಂಗ್ ಮಾಡ್ದ ಎಲ್ಲ ಹೋಯ್ತು. ಸೊ ಸ್ವಲ್ಪ ಫೀಲ್ ಆಗ್ತಾ ಇತ್ತು. ನೋಡಿ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದಾರೆ ಅಂದ್ರೆ ಪುಟಾಣಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ ಲಕ್ಷ್ಮಿ. ನನಗಂತೂ ಬೆಳಗ್ಗೆಯಿಂದ ನೋಡಿ ಆಕಾಶ್ಗೆ ಎಷ್ಟೊಂದ್ ಸತಿ ಹೇಳ್ತಾ ಇದ್ದೀನಿ, ನಂದೇ ದೃಷ್ಟಿ ಆಗುತ್ತೆ ಲಕ್ಷ್ಮಿಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ. ಚೆನ್ನಾಗಿ ಅನ್ಸ್ತಾ ಖುಷಿ ಆಗ್ತದೆ. ನೀವೆಲ್ಲ ಹಬ್ಬನ ಹೇಗ್ ಮಾಡಿದ್ರಿ ನಿಮ್ಮ ಮನೆಗಳಲ್ಲಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಹಬ್ಬದ ದಿನ ಹಬ್ಬ ಹೇಗ್ ಹೋಗುತ್ತೆ. ಅಂಡ್ ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ಕುಂಕುಮಕ್ಕೆ ಕರೆದಿದ್ದೀನಿ ಸ್ವಲ್ಪ ಜನ. ನಾನು ಕೂಡ ಹೋಗಿದ್ದೆ, ಫ್ರೆಂಡ್ ಕರೆದಿದ್ದು. ಸೊ ಹೋಗ್ ಬಂದೆ. ಇನ್ನು ಸ್ವಲ್ಪ ಜನ ಮನೆಗೆ ಹೋಗಕ್ಕಿದೆ. ಸೊ ಹೀಗೆ ಹೇಗ್ ಹೋಗುತ್ತೆ ವರಮಹಾಲಕ್ಷ್ಮಿ. ಸಿಂಗಾಪುರಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಹೋಪ್ ನೀವೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ನಾನು ಹಿಂದಿನ ದಿನ ಲಿಟ್ಲ್ ಇಂಡಿಯಾಗೆ ಹೋಗಿದ್ದಂತಹ ವಿಡಿಯೋ. ಹೂವಿನ ಹಾರ ಎಲ್ಲ ತರಲಿಕ್ಕೆ. ಸೊ ಮನೆ ಹತ್ರನೇ ಎಲ್ಲ ಹುಡ್ಕೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ ಸಿಗೋದು ಕಡಿಮೆ ಮನೆ ಹತ್ರ. ಸೊ ಡೈರೆಕ್ಟ್ ಲಿಟ್ಲ್ ಇಂಡಿಯಾಗೆ ಬಂದ್ಬಿಟ್ಟೆ. ಬಂದಿದ ತಕ್ಷಣ ಎಲ್ಲಾನು ಕೂಡ ಚೆನ್ನಾಗಿ ಫ್ರೆಶ್ ಆಗಿರೋದು ಸಿಕ್ತು. ತುಂಬಾನೇ ಖುಷಿ ಆಯ್ತು ನನಗೆ ನೋಡ್ಬಿಟ್ಟು. ಬಂದಿದ್ ಒಂದು 10 ನಿಮಿಷಕ್ಕೆ ಟಕ 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 ಅಂತ ಎಲ್ಲಾನು ಕೂಡ ಸಿಕ್ಬಿಡ್ತು. ಸೊ ಮಾವಿನ ಎಲೆ ಆಗಿರ್ಬೋದು, ಬಾಳೆ ಎಲೆ, ಬಾಳೆ ಕಂಬ, ಮಲ್ಗೆ ಹೂವ, ದೇವಿಗೆ ಹಾರ, ಕಮಲದ ಹೂವು ಎಲ್ಲಾನು ಕೂಡ ತುಂಬಾನೇ ಫ್ರೆಶ್ ಆಗಿ ಸಿಕ್ತು. ತುಂಬಾನೇ ಖುಷಿ ಆಯ್ತು. ಆಮೇಲೆ ಕಳಶಕ್ಕೆ ಕಾಯಿನೂ ಕೂಡ ಅಷ್ಟೇ ಚೆನ್ನಾಗಿ ಸಿಕ್ತು. ಸೊ ಇದು ಜ್ಯೋತಿ ಅಂತ ಸ್ಟೋರು, ಗೊತ್ತಿರ್ಬೇಕು. ನಂದು ಹೋದ್ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ವ್ಲಾಗಲ್ಲಿ ಫುಲ್ ಈ ಅಂಗಡಿದೆ ಟೂರ್ ಮಾಡಿಸಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಕುಂಕುಮಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆ್ಯಂಡ್ ಕೃಷ್ಣ ಜನ್ಮಾಷ್ಟಮಿ ಕೂಡ ಬರ್ತಾ ಇದೆ ಅಲ್ಲ ನೆಕ್ಸ್ಟ್ ವೀಕ್. ಸೊ ಅದಕ್ಕೆ ಎಲ್ಲ ಚಿಕ್ಕ ಚಿಕ್ಕ ತೊಟ್ಲು ಎಲ್ಲ ಇಟ್ಟಿದ್ರು. ಆ್ಯಂಡ್ ಕೃಷ್ಣನ ವಿಗ್ರಹ ಎಲ್ಲ ಆಂಬೆಗೆ ಹಾಲಿಡ್ತಾರಂತ ಕೃಷ್ಣ ಮುದ್ದಾಗಿ, ಅದು ಕೂಡ ನೋಡಿ ತುಂಬಾನೇ ಕ್ಯೂಟ್ ಅನಿಸ್ತು, ಚೆನ್ನಾಗಿತ್ತು. ಸೊ ಎಲ್ಲಾನು ಕೂಡ ಲಿಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ಏನೇನು ಬೇಕು ಅಂತ. ತಗೊಂಡು ಹೊರಟೆ ಇವಾಗ ಮನೆಗೆ. ಹೋಗಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಬ್ಯಾಕ್ ಡ್ರಾಪ್ ಎಲ್ಲ ಹಾಕಾಗಿದೆ. ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ ಈ ಸತಿ. ಆ್ಯಂಡ್ ಆಕಾಶ್ ಕೂಡ ಹೆಲ್ಪ್ ಮಾಡಿದ್ರು ಬ್ಯಾಕ್ ಡ್ರಾಪ್ ಹಾಕಕ್ಕೆ. ಫ್ರೆಂಡ್ ಕೂಡ ಬಂದಿದ್ಲು. ಸೊ ಇಬ್ರು ಸೇರಿ ನೀಟಾಗಿ ಸ್ಯಾರಿನ ಹಾಕೊಂಡ್ವಿ ದೇವ್ರಿಗೆ. ನೋಡಿ ನಾನು ಹಬ್ಬದ ತಯಾರಿ ಹೇಗ್ ಮಾಡ್ಕೊಂತೀನಿ, ದೇವಿನ ಹೇಗ್ ರೆಡಿ ಮಾಡ್ತೀನಿ ಅಂತ. ಪೂಜಾ ಐಟಮ್ಸ್ ಎಲ್ಲ ನಾನು ತೊಳೆದು ಇಟ್ಬಿಟ್ಟಿದ್ದೆ ಫಸ್ಟೇ. ದೇವರು ಆ್ಯಂಡ್ ಕಳಶಕ್ಕೆ ಚೊಂಬು ಬೇಕಲ್ಲ, ಮತ್ತು ಬೆಳ್ಳಿ ಪಾತ್ರೆ, ದೇವಿ ಮುಖವಾಡ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಇದು ಹಬ್ಬದ ದಿನ ಹಿಂದಿನ ದಿನ ರಾತ್ರಿಯೇ ನಾನು ಕಳಶಕ್ಕೆ ಏನೇನು ಬೇಕು, ಕಳಶಕ್ಕೆಲ್ಲ ಹಾಕೋಕ್ಕೆ ಸಾಮಾನುಗಳು, ಆ್ಯಂಡ್ ಕಳಶಕ್ಕೆ ಹಾಕೋ ಕಾಯಿ, ಅರಿಶಿನ, ಸೌರಿ, ಲಕ್ಷ್ಮೀ ಮುಖವಾಡ, ದೇವರು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಆ್ಯಂಡ್ ಮನೆ ಮುಂದ್ಗಡೆ ಕೂಡ ಅಷ್ಟೇ ಎಲ್ಲ ಸಾರಿಸಿ ನೀಟಾಗಿ ತೊಳೆದು ಹೊಸ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಮಾವಿನ ಎಲೆನೂ ಕೂಡ ರಾತ್ರಿಯೇ ಹಾಕಿಬಿಟ್ಟೆ. ಆ್ಯಂಡ್ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿಕೊಂಡು ಮನೆ ಮುಂದೆ ನೀರು ಹಾಕ್ಕೊಂಡು ರಂಗೋಲಿನ ಹಾಕ್ಕೊಂಡೆ. ಸೊ ನೋಡಿ ನಮ್ಮ ಮನೆ ವರಮಹಾಲಕ್ಷ್ಮಿ ದಿನ ಹೇಗೆ ಹೋಗುತ್ತೆ ಅಂತ.
शोकविनाशिने नमः ॐ धर्मनिलये नमः ॐ करुणाने नमः ॐ लोकमात्रे नमः ॐ पद्मसुन्दर्यै नमः ॐ पद्मोद्भताय नमः ॐ पद्ममुखे नमः ॐ पद्मनाभप्रिये नमः ॐ रामाय नमः ॐ ಇವಾಗ ನಾನು ಬಂದವರಿಗೆಲ್ಲ ಕುಂಕುಮ ಕೊಡೋಕೆ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಸೊ ಕುಂಕುಮಕ್ಕೆ ಮೇನ್ಲಿ ನಾನು ಈ ತರ ಪೇಪರ್ ಬ್ಯಾಗ್ನ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ತರ ಪೇಪರ್ ಬ್ಯಾಗ್ಲಿ ಆರಾಮಾಗಿ ಹಾಕಿ ಕೊಡ್ಬೋದು, ಅವ್ರಿಗೂ ಕನ್ವೀನಿಯಂಟ್ ನಮಗೂ ಕನ್ವೀನಿಯಂಟ್ ಕೊಡೋಕ್ಕೆ ಅಂತ. ಸೊ ಫಸ್ಟ್ ಮೇನ್ಲಿ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಇಂಪಾರ್ಟೆಂಟು. ಸೊ 4 ಬಳೆ, ಗ್ರೀನ್ ಬಳೆ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಪ್ರಿಯವಾದದ್ದು ಗ್ರೀನ್ ಕಲರ್ ಬಳೆ. ಸೊ ಗ್ರೀನ್ ಕಲರ್ ಬಳೆ 4ನ್ನ ನಾನು ಈ ತರ ಕಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದೊಂದು ಇಡ್ತಾ ಇದ್ದೀನಿ. ಪ್ಲಸ್ ಈ ತರ ಎಲ್ಲ ಡ್ರೈ ಫ್ರೂಟ್ಸ್ನು ಒಂದು ಜಿಪ್ಲಾಕ್ ಕವರ್ ಅಲ್ಲಿ, ಚಿಕ್ಕ ಕವರ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟಾಯ್ತು. ಈ ಸತಿ ರಿಟರ್ನ್ ಗಿಫ್ಟ್ಗೆ ನಾನು ಈ ತರ ಹ್ಯಾಂಡ್ ಪರ್ಸ್ ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಎಲ್ಲ ಲೇಡೀಸ್ಗೂ ಪರ್ಸ್ ಬ್ಯಾಗ್ ಅಂತಂದ್ರೆ ಆಬ್ವಿಯಸ್ಲಿ ಇಷ್ಟ ಇದ್ದೇ ಇರುತ್ತೆ. ಸೊ ಇದಾದ್ರೆ ಎಲ್ಲ ಯೂಸ್ ಆಗತ್ತೆ ಅಂತ ಈ ತರ ಪರ್ಸ್ ಮತ್ತೆ ಈ ತರ ಹ್ಯಾಪಿ ಮ್ಯಾನ್ ಅಂತ ಕರಿತೀವಲ್ಲ, ಏನಂತ ಕರಿತೀರಾ, ಕುಬೇರ ಅಂತ ಕರಿತೀವಿ, ಯಾರಿಗೆ ನಾವು ಇದನ್ನ ಕೊಡ್ತೀವಿ. ಸೊ ಅವ್ರ ಮನೇಲಿ ಲಕ್ಕಿನೆಸ್, ಐಶ್ವರ್ಯ, ಅಭಿವೃದ್ಧಿ, ಒಳ್ಳೇದಾಗತ್ತೆ, ಶುಭ ಆಗತ್ತೆ ಅಂತ ನಂಬಿಕೆ ಇದೆ. ಸೊ ನಾನಂತೂ ನಂಬ್ತೀನಿ. ಸೊ ಈ ತರದ ಮತ್ತೆ ಪರ್ಸ್ 2 ಟೈಪ್ ಈ ಸತಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಬಂದವ್ರಿಗೆ. ಸೊ ಬನ್ನಿ ಪ್ಯಾಕ್ ಮಾಡೋಣ. ಸೊ ಬ್ಲೌಸ್ ಪೀಸು, ಬಳೆ ಮತ್ತೆ ಡ್ರೈ ಫ್ರೂಟ್ಸು ಇಷ್ಟನ್ನು ಫಸ್ಟ್ ಪರ್ಸ್ ಹಾಕೊಂತ ಇದ್ದೀನಿ. ಆಮೇಲೆ ಬಳೆ, ಡ್ರೈ ಫ್ರೂಟ್ಸು ಮತ್ತೆ ಬ್ಲೌಸ್ ಪೀಸ್ನ ಹಾಕೊಂತ ಇದ್ದೀನಿ. ಆಮೇಲೆ ಹಣ್ಣುಗಳು ಯಾವ್ದಾದ್ರು 2 ತರದ ಹಣ್ಣು ಹಾಕ್ಬೇಕು. ಸೊ ನಾನಿಲ್ಲಿ ಆಪಲ್ ಮತ್ತೆ ಪೇರ್ ಹಾಕೊಂತ ಇದ್ದೀನಿ. ಸೊ ಎಲೆ ಅಡಿಕೆ ಹೂವನ್ನ ನಾನು ಅವ್ರಿಗೆ ಕುಂಕುಮ ಕೊಡ್ಬೇಕಾದ್ರೆ ಅದ್ರ ಜೊತೆನೆ ಕೊಡ್ತೀನಿ. ಸೊ ಇಷ್ಟು ಮರ್ತೆ ಬಿಟ್ಟಿದ್ದೆ ನಾನು. ಇದು ಕೂಡ ಗಿಫ್ಟ್ ಶೂನು ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ ಮೇಲ್ ಹಾಕಕ್ಕೆ, ಚೆನ್ನಾಗಿರೋ ವೈಬ್ ಕೊಡುತ್ತೆ ಅಂತ. ಸೊ ಅದನ್ನ ಹಿಂಗೆ ಪ್ಯಾಕ್ ಮಾಡಿ ರೆಡಿ ಮಾಡಿ ಈ ಥರ ರೆಡಿ ಮಾಡಿ ಇಡ್ತಾ ಇದ್ದೇನೆ. ಓಕೆನಾ? ಇದು ಕುಂಕುಮಕ್ಕೆ ಬಂದವ್ರಿಗೆ ನಾನು ಕೊಡುತ್ತೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ. ಸೊ ಬನ್ನಿ ಬೇಗ ಬೇಗ ಎಲ್ಲರಿಗೂ ಪ್ಯಾಕ್ ಮಾಡ್ಕೊಂಡು. ನಾನು ಒಂದು 5 ಜನನ ಕರಿತಾ ಇದ್ದೀನಿ ಈ ಸತಿ. ಸೊ 5 ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಎಕ್ಸ್ಟ್ರಾನು 1-2 ಮಾಡಿಟ್ಟಿರ್ತೀನಿ ಜೊತೆಗೆ ಯಾರಾದರೂ ಇನ್ನು ಯಾರಾದ್ರು ಬಂದರೆ. ಸೊ ಎಲ್ಲರಿಗೂ ಕೊಡೋಕ್ಕೆ ಅಂತ. ಸೊ ಬನ್ನಿ ಪ್ಯಾಕ್ ಮಾಡೋಣ. ಈ ಹ್ಯಾಪಿ ಮ್ಯಾನ್ಗೆ ಈ ತರ ಒಂದು ಕವರ್ಗೆ ಹಾಕ್ತಾ ಇದ್ದೀನಿ. ಅದನ್ನ ಜಸ್ಟ್ ಗುಡ್ ವೈಬ್ ಕೊಡುತ್ತೆ ಅಂತ. ಸೊ ಕವರ್ಗೆ ಹಾಕಿ ಇದನ್ನ ಲಾಕ್ ಮಾಡಿ
ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇರೋರಿಗೆ ನಾನು ನಯನ ಸಿಂಗಾಪುರಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬೈ.